ಸುಮಾರು ಜನರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೈಲ್ ಆಗ್ತಾರೆ. ನಾಟ್ ಬಿಕಾಸ್ ಆಫ್ ಅನಾಲಿಸಿಸ್, ಬಿಕಾಸ್ ಆಫ್ ಫಿಯರ್, ಗ್ರೀಡ್, ಓವರ್ ಕಾನ್ಫಿಡೆನ್ಸ್. ಇದು ಸೆನ್ಸೆಕ್ಸ್ ರೇಟ್ 100 ಪಾಯಿಂಟ್ಸ್ ಇದೆ ಟಾರ್ಗೆಟ್. ಎಂಟ್ರಿ ಮಾಡಿದ್ದೆ. ಎಂಟ್ರಿ ಮಾಡಾದ್ಮೇಲೆ ತುಂಬಾ ಚೆನ್ನಾಗಿ ಅಪ್ಸೈಡ್ ಮೊಮೆಂಟಮ್ ಬರ್ತಾ ಇತ್ತು. ಒಂದು 20 ಪಾಯಿಂಟ್ಸ್ ಮೊಮೆಂಟಮ್ ಬಂದ್ಬಿಟ್ಟು ಅಗೈನ್ ಇಲ್ಲಿಂದ ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ, ಅಗೈನ್ ಗ್ರೀನ್ ಕಲರ್ ಕ್ಯಾಂಡಲ್ ಬರುತ್ತೆ, ಅಗೈನ್ ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ. ಸುಮಾರು ಜನರು ಇವಾಗ ಎಕ್ಸಿಟ್ ಮಾಡಿಬಿಡ್ತಾರೆ ಟ್ರೇಡ್ನ ಬಿಕಾಸ್ ಆಫ್ ಎಮೋಷನ್ಸ್, ಪ್ಯಾನಿಕ್. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬಂದಿರೋ ಪ್ರಾಫಿಟ್ ಸಾಕು ಅಂತ ಎಕ್ಸಿಟ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ ಒಂದು ಬ್ರೇಕ್ಔಟ್ ಬರುತ್ತೆ. ಬ್ರೇಕ್ಔಟ್ ಆದಮೇಲೆ ಸೊ ಇನ್ನೂ ಅಪ್ಸೈಡ್ ಮೊಮೆಂಟಮ್ ಬಂತು ಈ ಒಂದು ಟ್ರೇಡ್. ಓಕೆ, ಹೋಲ್ಡ್ ಮಾಡ್ತಾ ಇದ್ದೆ. ಮತ್ತೆ ನನಗೆ ಸ್ವಲ್ಪ ಇದಾಯಿತು, ಓ ಇಲ್ಲಿಂದ ಮತ್ತೆ ರಿವರ್ಸಲ್ ಆಗ್ಬೋದು ಅಂತ ಅರ್ಥ ಆಯಿತು. ಮತ್ತೆ ಇನ್ನೊಂದು ಸಿಸ್ಟಮಲ್ಲಿ ಅನಾಲಿಸಿಸ್ ಮಾಡಿದೆ. ಸೊ ನನಗೆ ಅಲ್ಲಿ ಪರ್ಫೆಕ್ಟ್ ರಿವರ್ಸಲ್ ಪಾಯಿಂಟ್ ಇದೆ ಅಂತ ಗೊತ್ತಾಯಿತು ಆಸ್ ಪರ್ ಟೆಕ್ನಿಕಲ್ ಅನಾಲಿಸಿಸ್. ಮತ್ತೆ ಸ್ಟಾಪ್ ಲಾಸ್ನ ಶಿಫ್ಟ್ ಮಾಡಿದ್ದೀನಿ. ಇವತ್ತು 1:3ನ ಬುಕ್ ಮಾಡಿರೋದು ಈ ಒಂದು ಟ್ರೇಡ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಖಂಡಿತ ನಾವು ಒಂದು ಡಿಸಿಪ್ಲೈನ್ ಮ್ಯಾನರ್ ಅಲ್ಲಿ ಇದ್ರೆ ಮಾತ್ರ ನಾವು ಪ್ರಾಫಿಟಬಲ್ ಆಗೋದು. ಈವನ್ ಇವಾಗ ನಾನು ಯಾವ ರೀತಿ ಹೋಲ್ಡ್ ಮಾಡಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ಸಹ ಹಾಗೆ ಹೋಲ್ಡ್ ಮಾಡ್ತಾರೆ. ಸೊ ಯಾಕೆಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬರೋವಾಗ ಹೋಲ್ಡ್ ಮಾಡಬೇಕು, ಲಾಸಸ್ ಆದವಾಗ ಬೇಗ ಎಕ್ಸಿಟ್ ಆಗಬೇಕು. ಸೊ ಎಷ್ಟು ಕಡಿಮೆ ರಿಸ್ಕ್ ಮಾಡ್ತಾ ಇದ್ದೀರಾ ಅಷ್ಟು ಪ್ರಾಫಿಟಬಲ್ ಆಗಿರ್ತೀರಾ, ಇದನ್ನ ನಂಬಿ ಟ್ರಸ್ಟ್ ಮಾಡಿ. ಸೊ ಇದೇ ರೀತಿ ನಾವು 1 ವರ್ಷ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ನ ಕೊಡ್ತೀವಿ. ಸೊ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಸೊ ಕೊನೆಗೆ ನೋಡಿ, ಈ ಒಂದು ಸ್ಟ್ರೈಕ್ ಪ್ರೈಸ್ ಬಂದುಬಿಟ್ಟು ಇಲ್ಲಿ ಎಕ್ಸಿಟ್ ಆಯಿತು. ಸೊ ಎಂಡ್ ಆಫ್ ದ ಡೇ ಸೊ ಕಾಸ್ಟ್ ಟು ಕಾಸ್ಟ್ ಇದೆ. ಸೊ ಅದಕ್ಕೆ ನಾನು ಬೇಗ ಎಕ್ಸಿಟ್ ಆಗಿರೋದು ಈ ಒಂದು ಟ್ರೇಡ್ ನ. ಮಾರ್ಕೆಟ್ನಲ್ಲಿ ಗೆಲ್ಲೋದು ಯಾರಿಗಾದರೂ ಸಾಧ್ಯ. ಸರಿಯಾದ ಮಾರ್ಗದರ್ಶನ ಬೇಕು. ಸೇರಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಯ 1 ವರ್ಷದ ಮೆಂಟರ್ಶಿಪ್ ಪ್ರೋಗ್ರಾಂಗೆ. ಪ್ರತಿದಿನ 2 ಲೈವ್ ಕ್ಲಾಸ್ಗಳು: ಸ್ಕಾಲ್ಪಿಂಗ್ ಸ್ಟ್ರಾಟಜಿ, ಇಂಟ್ರಾಡೇ ಸ್ಟ್ರಾಟಜಿ, ಪ್ರೈಸ್ ಆಕ್ಷನ್, ಮಾಸ್ಟರ್ ಲೆವೆಲ್ ಟೆಕ್ನಿಕಲ್ ಅನಾಲಿಸಿಸ್, ಝೀರೋ ಟು ಹೀರೋ ಸ್ಟ್ರಾಟಜಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಸೈಕಾಲಜಿ ಕ್ಲಾಸಸ್. ಫೀ ಕೇವಲ 8,000 ರೂಪೀಸ್ ಸಂಪೂರ್ಣ 1 ವರ್ಷಕ್ಕೆ. ಇಂದೇ ಸೇರಿ ನಿಮ್ಮ ಟ್ರೇಡಿಂಗ್ ಲೈಫ್ ಬದಲಿಸಿ.